ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮೆರವಣಿಗೆ ವೇಳೆಯಲ್ಲಿ ಕಲ್ಲು ಚಪ್ಪಲಿ ಎಸೆತ ಖಂಡಿಸಿ ಬಾಗಲಕೋಟೆಯಲ್ಲಿ ಹಿಂದೂಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಬಾಗಲಕೋಟೆ ಡಿಸಿ ಕಚೇರಿ ಎದುರು ಜಿಲ್ಲೆಯ ವಿವಿಧ ತಾಲೂಕಿನಿಂದ 3,4,000 ಹಿಂದೂ ಕಾರ್ಯಕರ್ತರು ಸೇರುವಂತಹ ನಿರೀಕ್ಷೆ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಎಸ್ಪಿ ಸಿದ್ಧಾರ್ಥ ಗೋಯಲ್ ಶಾಂತಿಯುತ ಪ್ರತಿಭಟನೆಗೆ ಅನುಮತಿಯನ್ನ ಕೊಟ್ಟಿದ್ದು, ಈ ಹಿನ್ನೆಲೆ ಪ್ರತಿಭಟನೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಗಟ್ಟುವುದಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಡ್ರೋನ್ ಕ್ಯಾಮೆರಾ ಕಣ್ಗಾವಲು ಇರಿಸಲಾಗಿದೆ ಅಂತ ಹೇಳಿದ್ರು. ಬಂದ ಕರೆ ಕೊಟ್ಟಿದ್ರೆ ನಿನ್ನೆಕ್ಕೆ ಅವರು ಅಲ್ಲಿ ಪ್ರತಿಭಟನೆ ಮಾಡಲ್ಲ. 163 ಎಲ್ಲಿ BNS 163 ಪ್ರಕಾರ ಎಲ್ಲಿ ರೆಸ್ಟ್ರಿಕ್ಷನ್ಸ್ ಇದೆ ಅಲ್ಲಿ ಅವರು ಹೋಗಲ್ಲ. ಶಾಂತವಾಗಿ ಅವರು ಇಲ್ಲಿ ಮಾಡ್ತಾರೆ. ನಾವು ಕೂಡ ಅವ್ರ ಜೊತೆಗೆ ಫುಲ್ ಕಾಪರೇಟ್ ಮಾಡ್ತಾ ಇದ್ದೀವಿ. ಅವರು ಶಾಂತವಾಗಿ ಇಲ್ಲಿಗೆ ಬರ್ತಾರೆ, ಪ್ರತಿಭಟನೆ ಮಾಡ್ತಾರೆ. ನಾವು ಕೂಡ ಎಲ್ಲಿ ತಡೆ ಹಾಕ್ತಾ ಇಲ್ಲ. ಹೌದು ಇಲ್ಲ, ನಾವು ದಯವಿಟ್ಟು ತಮ್ದು ತಾಲೂಕ್ ಲೆವೆಲ್ ಅಲ್ಲಿ ಕೂಡ ರಿಪೋರ್ಟರ್ಸ್ ಇದ್ದಾರೆ, ಎಲ್ಲಾ ಕಡೆ ಇದ್ದಾರೆ. ಎಲ್ಲಿ ಬ್ಲಾಕೇಜ್ ಇಲ್ಲ, ಏನು ಇಲ್ಲ. ಶಾಂತವಾಗಿ ಬರ್ತಾ ಇದ್ದಾರೆ, ಈಗಾಗಲೇ ಬರ್ತಾ ಇದ್ದಾರೆ. ಬಟ್ ನಾವು ವಾಚ್ ಇಟ್ಟಿದ್ದೀವಿ. ಅದು ನಮ್ಮ ಕೆಲಸ ಇದೆ. ವಾಚ್ ಇಟ್ಟಿದ್ದೀವಿ, ಮಾಡ್ತಾ ಇದ್ದೀವಿ. ಏನಾದ್ರೂ ಇವರು ಮಾಡ್ತಾರೆ ಅಂತ ಏನಿಲ್ಲ. 1% ಕಿಡಿಕೇಡಿಗಳು ಏನಾದ್ರು ಮಿಸ್ಕ್ರಿಯೇಷನ್, ಇದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಕ್ಕೆ ಏನಾದ್ರು ಅವರು ಹೋದ್ರೆ ನಾವು ಇಮಿಡಿಯೇಟ್ಲಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೆಗೆಸ್ತೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.